ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವಾಗ ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ನೋಡಿದ್ರೆ ಬಿಜಾಪುರ ಕಡೆ ಹೋಗ್ತಾ ಇದೀವಿ. ದೇವಸ್ಥಾನ ದರ್ಶನ ಎಲ್ಲ ಮುಗಿಸ್ಕೊಂಡು ಬಿಜಾಪುರ ಕಡೆ ಪ್ರಯಾಣ ಮುಂದುವರಿಸಿದ್ದೀನಿ. ನೋಡ್ಬೋದು ಇದೇ ರೂಟಲ್ಲೇ ಹೋಗಬೇಕು. ಇಲ್ಲಿ ಆಲ್ಮೋಸ್ಟ್ ಎಲ್ಲ ಫ್ಯಾಮಿಲಿಗಳಿರೋದ್ರಿಂದ ಯಾವುದೇ ರೀತಿ ಲಿಫ್ಟ್ ಸಿಗಲ್ಲ ಅಂದ್ಕೊಂಡಿದ್ದೀನಿ. ಸಿಕ್ಕಿದ್ರೆ ಖುಷಿ, ಸಿಕ್ಕಿಲ್ಲ ಅಂದರೆ ಪರವಾಗಿಲ್ಲ. ಇವಾಗ ಹಿಂಗೆ ಬ್ರಿಡ್ಜ್ ಮೇಲೆ ಹೋಗಿ ಅಲ್ಲಿ ನೀರಿರುತ್ತೆ, ಹಾಗೆ ಹೋಗೋಣ. ಜೈ ಆಂಜನೇಯ, ಬನ್ನಿ ಹೋಗೋಣ. ಫುಲ್ ದೇವಸ್ಥಾನಗಳೇ ಎಲ್ಲ ಕಡೆನೂ. ಇದು ಪಾರ್ಕಿಂಗು, ಇಲ್ಲಿ ದೇವಸ್ಥಾನದು. ಇವಾಗ ಇದೇ ರೂಟಲ್ಲೇ ನಡ್ಕೊಂಡು ಹೋಗ್ಬೇಕು. ದೂರಿಂದ ನಡೀತಾ ಇದ್ದೀನಿ ನನ್ನ ಪಾಡು ನಾನು. ನಮ್ಗೆ ಇನ್ನೊಂದು ಲಿಫ್ಟ್ ಸಿಕ್ಕಿದೆ, ಅಣ್ಣ ಅವರೇ ಕೊಟ್ಟಿರೋದು. ಆರಾಮಾಗಿ ಇಲ್ಲಿಂದ ಹೊರಟಿದ್ದೀವಿ. ಅಂಕೋಲ ಎಲ್ಲರಿಗೂ ಎಲ್ಲರಿಗೂ ಬಿಡ್ತಾರಂತೆ, ಬನ್ನಿ ಹೋಗೋಣ. ನಿಮ್ಗೆ ಹೋಗ್ತಾ ಹೋಗ್ತಾ ಚಾರ್ಜ್ ಇಲ್ಲ, ಚಾರ್ಜ್ ಹಾಕ್ಬಿಡ್ತೀನಿ. ಅದಾದ್ಮೇಲೆ ಕಂಟಿನ್ಯೂ ಮಾಡ್ತೀನಿ. ನೋಡ್ಬೋದು ಎರಡು ಕಡೆನೂ ನದಿ. ಲಿಫ್ಟ್ ಮಾಡಿ ಬಿಟ್ಬಿಟ್ಟು ಹೊರಟಿದ್ದಾರೆ. ಬಾಯಣ, ಸಿಗೋಣ. ಇಲ್ಲಿಂದ ನಾವು ಈ ಕಡೆ ಪ್ರಯಾಣ, ಅಣ್ಣವ್ರದ್ದು ಆ ಕಡೆ ಪ್ರಯಾಣ. ಅಷ್ಟೇ, ಬನ್ನಿ ಹೋಗೋಣ. ಹೋಗ್ಬೋದಾ ಅಣ್ಣ? ಯಾವ ಕಡೆ ಹೋಗ್ತಾ ಇದ್ದೀರಣ್ಣ? ಸಿಂಧಿಗೆ. ನನ್ನ ಬಿಜಾಪುರ ರೂಟೇ ಅಲ್ಲ? ಹೌದಣ್ಣ, ಅದೇ ರೂಟೇ. ಎಲ್ಲರಿಗೂ ಬಿಟ್ಬಿಡಿ ಅಣ್ಣ, ಬರಲ್ಲ. ಇವಾಗ ನಮ್ಗೆ ಇನ್ನೊಂದು ಲಿಫ್ಟ್ ಸಿಕ್ಕಿದೆ, ನೋಡ್ಬೋದು ಇದೇ ಗಾಡಿಯಲ್ಲಿ. ಹೋಗೋಣ ಬನ್ನಿ. ಥ್ಯಾಂಕ್ಸ್ ಅಣ್ಣ. ಇನ್ನೊಂದು ಲಿಫ್ಟ್ ಸಿಕ್ಕಿದೆ ಅಣ್ಣ. ನಿಮ್ಮ ಹೆಸರಣ್ಣ? ಮಲ್ಲಿಕಾರ್ಜುನ್. ಇದೇ ಊರ ಅಣ್ಣ? ಧಾರವಾಡಿಂದ ಕೆಲ್ಸಕ್ಕೆ ಬಂದಿದ್ದೀರ ಅದಣ್ಣ? ಮೆಣಸಿನ್ಕಾಯಿ. ಓಕೆ, ಸೂಪರ್ ಅಣ್ಣ, ಸೂಪರ್ ಅಣ್ಣ. ಕಲಬುರಗಿಗ? ಇವಾಗ ಕಲಬುರಗಿಯಿಂದ ಅಣ್ಣ ಬರ್ತಾ ಇರೋದು. ನನಗೆ ಇಲ್ಲಿಂದ ಸಿಂದಗಿವರೆಗೂ ಹೋಗ್ತಾವ್ರೆ. ಸಿಂದಗಿ ಯಾವ್ದಣ್ಣ? ಸಿಂದಗಿವರೆಗೂ ಹೋಗ್ತಾ ಇದ್ದಾರೆ. ಅಲ್ಲಿವರೆಗೂ ಹೋಗೋಣ, ಅದಾದ್ಮೇಲೆ ನೋಡೋಣ ಬನ್ನಿ. ಒಂಟೆ ಸಾಂಗು. ಅಣ್ಣ ಅವರು ಬಂದ್ಬಿಟ್ಟು ಇಲ್ಲಿ ಲೆಫ್ಟ್ ತಗೋತಾರೆ, ನಾನು ಬಂದ್ಬಿಟ್ಟು ರೈಟ್ ತಗೋತೀನಿ. ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ ಯು, ಬಾಯ್. ಸಿಗೋಣ ಇನ್ನೊಂದು ಟೈಮ್ ಎಲ್ಲಾದರೂ. ನಮ್ಮ ದೇವರು ಏನಾದರೂ ಇಚ್ಛೆ ಮಾಡಿ ನಮ್ಮಿಬ್ಬರನ್ನ ಸೇರಿಸಿದ್ರೆ ಸಿಗೋಣ. ನನ್ನ ಇನ್ಸ್ಟಾಗ್ರಾಮಲ್ಲಿ ಗಗನದ ಸಂಚಾರಿ ಅಂತ ಇರುತ್ತೆ, ಟೆಕ್ಸ್ಟ್ ಮಾಡಿ ಸಿಗೋಣ. ಇವಾಗ ಇಲ್ಲಿಂದ ನಾವು ಬಿಜಾಪುರ ಕಡೆ ಹೊರಡ್ತೀವಿ. ಈ ಸರ್ಕಲಿಂದ ಸರ್ಕಲ್ ಬರುತ್ತೆ, ಆ ಸರ್ಕಲಿಂದ ನಾನು ಹಿಂಗೆ ಹೋಗ್ಬೇಕು, ಅವ್ರು ಹಿಂಗೆ ಹೋಗ್ತಾರೆ. ಬನ್ನಿ ಹೋಗೋಣ. ಇವಾಗ ನೋಡಿದ್ರೆ ಗಾಡಿಯಿಂದ ಇಳಿದು ನಾವು ಈ ಕಡೆ ನಡ್ಕೊಂಡು ಹೋಗ್ತಾ ಇದೀವಿ ನಮ್ಮ ಪಾಡಿಗೆ. ಇಲ್ಲಿಂದ ಒಂದು 40 ಕಿಲೋಮೀಟರ್ ಇದೆ ಹೋಗ್ಬೇಕು. ಇನ್ನೊಂದು ಯಾವ್ದಾದ್ರು ಲಿಫ್ಟ್ ಸಿಕ್ಕಿದ್ರೆ ನಿಮ್ಗೆ ಕಂಟಿನ್ಯೂ ಮಾಡ್ತೀನಿ. ನೋಡಿದ್ರ ಎಷ್ಟು ಜನಸಾಗರ ಇದೆ ಇಲ್ಲಿ, ಹೆವಿ ಜನಸಾಗರ. ಅದು ಊರ ಹೆಸರು ಏನೋ ಇದೆ ಗೊತ್ತಿಲ್ಲ ನನಗೆ. ಸಿಂದಗಿ ಅಂತ ಹೇಳಿದ್ರು ಅಣ್ಣ. ಸಿಂದಗಿ ಹತ್ರನೇ ಇದೀವಿ. ಇದೇ ರೂಟಲ್ಲಿ ನಡ್ಕೊಂಡು ಹೋಗ್ತಾ ಇದೀವಿ ನಿಧಾನಕ್ಕೆ. ನೋಡೋಣ ಯಾವ್ದಾದ್ರು ಲಿಫ್ಟ್ ಸಿಕ್ಕಿದ್ರೆ ಬಿಜಾಪುರ್ಗೆ. ಇಲ್ಲಿಂದ ಒಂದು 35 ಕಿಲೋಮೀಟರ್ ಐತೆ. 5 ಕಿಲೋಮೀಟರ್ ನಡೆದಿದ್ದೀನಿ ಇವಾಗ. ಹಾಗೆ ನೋಡಿದ್ರೆ ಹೀಗೆ ನಡ್ಕೊಂಡ್ಬಂದು ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡಿದ್ದೀನಿ. ನೋಡೋಣ, ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡಿದ್ದಾದ್ಮೇಲೆ ಇಲ್ಲಿಂದ ಹೊರಡೋಣ. ಇಲ್ಲಿಂದ ಹೊರಟಿದ್ದೀವಿ ನಡ್ಕೊಂಡು ನಿಧಾನಕ್ಕೆ. ನೋಡೋಣ ಯಾವುದು, ಅವಾಗಿಂದ ಹೇಳ್ತಾ ಇದ್ದೀನಿ ಯಾವ್ದಾದ್ರು ಸಿಕ್ಕಿದ್ರೆ ಹೇಳ್ತೀನಿ, ಯಾವ್ದಾದ್ರು ಸಿಕ್ಕಿದ್ರೆ ಹೇಳ್ತೀನಿ ಅಂತ. ಯಾವಾಗಲೂ ಇಷ್ಟು ಸಿಗ್ತಾ ಇಲ್ಲ. ಸೊ ಅದರಿಂದ ನೋ ವರೀಸ್, ಆರಾಮಾಗಿ ನಡ್ಕೊಂಡು ಹೋಗೋಣ. ಆಗೋಷ್ಟು ದೂರ ನನಗೆ ಗೊತ್ತಿರೋ ಮಟ್ಟಿಗೆ ಅಲ್ಲೊಂದು ಲಾರಿ ದಾಟಿದ ಮೇಲೆ ಸಿಗ್ಬೋದು ಅಂದ್ಕೊಂಡಿದ್ದೀನಿ. ನೋಡೋಣ, ಜೈ ಆಂಜನೇಯ, ಬನ್ನಿ ಹೋಗೋಣ. ಇವಾಗ ಕರೆಕ್ಟಾಗಿ ಆ ಲಾರಿ ದಾಟಿದ್ರೆ ನಮಗೆ ಲಿಫ್ಟ್ ಸಿಗ್ಬೋದು. ನೋಡೋಣ, ಸಿಕ್ಕಿದ್ರೆ ಖುಷಿ, ಸಿಗುತ್ತೆ ಅಂತ ನಂಬೋಣ. ಒಬ್ರು ನಿಂತ್ಕೊಂಡಿದ್ದಾರೆ, ಕೇಳೋಣ. ನನಗೋಸ್ಕರ ಇಲ್ಲ ಹೊಟ್ಬಿಟ್ರು ಅವರು. ಈ ರೋಡ್ ನೋಡಿ ಫುಲ್ಲು ಖಾಲಿ ಇದೆ, ಗಾಡಿಗಳು ಕಮ್ಮಿ ಇದೆ, ಲಿಫ್ಟ್ ಯಾವುದು ಸಿಗ್ತಾ ಇಲ್ಲ. ಏನು ಮಾಡೋದು ಅಂತ ಯೋಚನೆ ಮಾಡ್ಕೊಂಡು ಕೂತಿದ್ವಿ. ನೋಡೋಣ, ಇನ್ನೊಂದು ಕೇಳೋಣ, ಒಂದು ಸ್ವಲ್ಪ ದೂರ ಬಿಡ್ತಾರ ಅಂತ ನೋಡೋಣ. ಲಿಫ್ಟು ಸಿಗ್ಬೋದಾ? ಯಾರು ಕೊಡ್ತಾರ ನೋಡಿದ್ರ. ಅವ್ರು ಹೋಗೋ ದಾರಿ ಆದರೂ ಬಿಟ್ಟಿದ್ರೆ ಚೆನ್ನಾಗಿದೆ ಇರೋದು. ಇರಲಿ, ಅವ್ರಿಗೇನು ಕೆಲಸ ಐತೆ ಗೊತ್ತಿಲ್ಲ, ಆಗೋದಲ್ಲ ಒಳ್ಳೇದಕ್ಕೆ. ಬಿಸಿಲು ಬೇರೆ ಮುಖಕ್ಕೆ ಹೊಡಿತೈತೆ, ನೋಡ್ಬೋದು ಎಷ್ಟು ಫುಲ್ಲು ಬಿಸಿಲು. ಬಿಜಾಪುರವರೆಗೂ ಹೇಗಪ್ಪ ಹೋಗೋದು? ಇನ್ನೂ 38 ಕಿಲೋಮೀಟ್ರ್ ಇದೆ. ಹತ್ತತ್ರ 40 ಕಿಲೋಮೀಟ್ರ್ ಅಂತ ಇಟ್ಕೊಳ್ಳಿ. ಇನ್ನೊಂದು ನಡ್ಕೊಂಡು ಹೋಗೋದಾದರೆ ಇನ್ನೊಂದು 2 ಅವರ್. ಜಾಸ್ತಿ ಆಗುತ್ತೆ. ಸಿಕ್ಕಿದೆ ಇಲ್ಲೇ ಡಾಬಾ ಹೂನೆ. ಇವಾಗ ಎಲ್ಲರಿಗೂ ಬಿಟ್ಟಿದ್ದಾರೆ, ಅವರು ಆ ಕಡೆ ಹೋಗ್ತಾ ಇದ್ದಾರೆ. ನಾವು ಹಿಂಗೆ ಹೋಗ್ಬೇಕು.
ಒಂದು ಸ್ವಲ್ಪ ದೂರ ಬಿಟ್ಟರು ಸಾಕು. ಇಷ್ಟಿಷ್ಟೇ ಲಿಫ್ಟ್ ಸಿಕ್ಕಿದ್ರು ಖುಷಿನೇ. ಆರಾಮಾಗಿ ಒಂದು ಸ್ವಲ್ಪ ದೂರ ಹೋಗ್ಬೋದು. ನೋಡೋಣ ಯಾವುದಾದ್ರು ಗಾಡಿ ಸಿಕ್ಕಿದ್ರೆ. ಲಾರಿಗಳು ಸಿಕ್ಕಿದ್ರೆ ಭಾರಿಯಾಗಿರುತ್ತೆ, ಆದರೆ ಲಿಫ್ಟ್ ಸಿಗಲ್ಲ, ಚಾನ್ಸೇ ಇಲ್ಲ, ನಿಜಲ್ಲ. ಆಲ್ರೆಡಿ ಇವ್ರು ದಬ್ಬಾಯಿಸಿದ್ದಾರೆ, ಕೊಡಲ್ಲ. ಲಾರಿ ಅಣ್ಣ ಕೊಡ್ತಾರ, ಇದು ಅಪ್ಸ್ ಬೇರೆ, ಅವರು ಬ್ರೇಕ್ ಡೌನ್ ಮಾಡಬೇಕು, ತುಂಬ ಕಷ್ಟ ಇದೆ. ಜೀವನ ಆಲ್ರೆಡಿ ಜನ ತುಂಬ್ಕೊಂಡು ಹೋಗ್ತವ್ರು, ಎಲ್ಲಿಂದ ನನ್ನ ಕೊಡ್ತಾರೆ ಜಾಗ? ಚಾನ್ಸೇ ಇಲ್ಲ ಗಾಡಿ ಕೊಡೋಕ್ಕೆ. ಸರಿ ಬನ್ನಿ ಹೋಗೋಣ. ಈ ಲಾರಿ ಆದರೂ ಸಿಗುತ್ತಾ ಅಂದ್ಬಿಟ್ಟು, ಸಿಕ್ಕಿದ್ರೆ ನಿಜವಾಗ್ಲೂ ಖುಷಿ. ಸಿಕ್ಕಲ್ಲ ಅಂದ್ಕೊಂಡಿದ್ದೀನಿ, ಸಿಕ್ಕಿದ್ರೆ 100% ಹೋಗೋಣ. ಕೊಟ್ಟಿಲ್ಲ, ಚಾನ್ಸೇ ಇಲ್ಲ, ಕೊಟ್ಟಿಲ್ಲ. ಈ ಅಣ್ಣ ಇನ್ನೊಬ್ರು ಬರ್ತವ್ರೆ, ಆದರೆ ಅದರಲ್ಲಿ ಇನ್ನೊಬ್ರು ಯಾರೋ ಎಕ್ಸ್ಟ್ರಾ ಇದ್ದಾರೆ, ನಮಗೆ ಸಿಗಲ್ಲ ಬಿಡಿ. ಬನ್ನಿ ಹೋಗೋಣ. ಇನ್ನೊಂದು ಲಿಫ್ಟ್ ಸಿಕ್ಕಿದೆ, ಕೇಳೋಣ ಬನ್ನಿ. ಅವ್ರು ಎಲ್ಲರಿಗೂ ಹೋಗ್ತಾರೆ ಅಂದ್ಬಿಟ್ಟು. ಅಣ್ಣ ಎಲ್ಲರಿಗೂ ಹೋಗ್ತಾ ಇದ್ದೀರಾ ಅಣ್ಣ? ಹೊಲಕ್ಕೆ ಹೋಗ್ತಾ ಇದ್ದೀರಾ? ಓಕೆ ಅಣ್ಣ, ಅಲ್ಲರಿಗೂ ಬಿಡಿ. ಇದೇ ಊರ ಅಣ್ಣ? ದೇವರುಗಳಣ್ಣ, ಇಲ್ಲಿಂದ ಕಂಟಿನ್ಯೂ ಮಾಡ್ತೀನಿ. ಸ್ಟಡೀಸ್ ಮಾಡ್ತಾ ಇದ್ದೀರಾ ಅಣ್ಣ ನೀವು? ಇಲ್ಲ ಅಲ್ಲ ಅಣ್ಣ, ಅಣ್ಣ ಪ್ರೌಡ್ ಟು ಬಿ ಎ ಫಾರ್ಮರ್ ಅಲ್ಲ ಅಣ್ಣ? ಗಿಫ್ಟ್ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದ. ನನ್ನ ಇನ್ಸ್ಟಾಗ್ರಾಮ್ ಐಡಿ ಇದೆ, ಸೊ ಫಾಲೋ ಮಾಡ್ಕೊಳ್ಳಿ, ಗಗನದ ಸಂಚಾರಿ ಅಂದ್ಬಿಟ್ಟು. ನೋಡಿದ್ರೆ ಅಣ್ಣ ಅವ್ರು ಇನ್ನೊಂದು ಸಿಕ್ಕಿರಂಗೈತೆ, ಬನ್ನಿ ಹೋಗೋಣ. ಹೋಗಿ ಅವ್ರ ಹತ್ರ ಲಿಫ್ಟ್ ಇಸ್ಕೊಂಡು ಓಡೋಣ. ಸ್ವಲ್ಪ ಬಂದ್ಬಿಟ್ರು ಅವ್ರೆ ಅಂದ್ಕೊಂಡೆ, ಇಲ್ಲ ಇಲ್ಲ ಇಲ್ಲ, ಗಾಡಿ ಸೈಡ್ಗೆ ಹಾಕವ್ರೆ. ಹೋಗೋಣ ಬನ್ನಿ. ಅವರು ನಮ್ಮನ್ನ ಬಿಡ್ತಾರೆ. ಅವ್ರು ಎಷ್ಟು ದೂರ ಹೋಗ್ತಾರೋ ಅಷ್ಟು ದೂರ ಅಣ್ಣ ಅವ್ರ ಜೊತೆ ಹೋಗೋಣ. ನಿಮ್ಮ ಹೆಸರಣ್ಣ? ಶಾಂತಕುಮಾರ್. ಥ್ಯಾಂಕ್ಸ್ ಅಣ್ಣ. ನಾವು ಇಲ್ಲಿಂದ ಹೊರಟಿದ್ದೀವಿ, ಬನ್ನಿ ಹೋಗೋಣ. ಏನು ಕೆಲಸ ಅಣ್ಣ ಮಾಡೋದು ನೀವು? ಶಾಸ್ತ್ರಿ ಅಣ್ಣ. ಅಣ್ಣ ಅವರು ಇಲ್ಲಿ ಬಂದ್ಬಿಟ್ಟು ಲಿಫ್ಟ್ ಕೊಟ್ಟಿದ್ದಾರೆ. ಇವಾಗ ಇಲ್ಲಿಂದ ನಾವು ತಿರ್ಗಾ ಹೊರಡೋಣ, ಬನ್ನಿ. ಓಕೆ ಅಣ್ಣ, ಬಾಯ್. ಅಣ್ಣ ನನ್ನ ದುಡ್ಡು ಯಾರ ಹತ್ರನೂ ಈಸ್ಕೊರಲ್ಲ ಅಣ್ಣ, ಪರವಾಗಿಲ್ಲ ಅಣ್ಣ. ಇಲ್ಲ ನಿಜವಾಗ್ಲೂ ಇಲ್ಲ ಅಣ್ಣ, ಇಲ್ಲ ಅಣ್ಣ, ಈಗ ಬೇಡವೇ ಬೇಡ ಅಣ್ಣ, ಏನು ಬೇಡ, ನಿಜವಾಗ್ಲೂ ಯಾರ ಹತ್ರನೂ ಈಸ್ಕೊರಲ್ಲ. ಬೇಕಾದ್ರೆ ನೀರು ಬೇಕಾದ್ರೆ ಈಸ್ಕೊಟ್ಬಿಡಿ, ಏನು ಬೇಡ, ಏನು ಬೇಡ ಅಣ್ಣ, ಯಾರ ಹತ್ರನೂ ಈಸ್ಕೊರಲ್ಲ ಅಣ್ಣ. ಥ್ಯಾಂಕ್ಸ್ ಅಣ್ಣ. ನಾನು ಚಿಪ್ಸ್ ತಿನ್ನಲ್ಲ, ಆದರೂ ಪರವಾಗಿಲ್ಲ, ಕೊಟ್ಟಿದ್ದೀರ, ಥ್ಯಾಂಕ್ ಯು. ಕೈಲಿ ಹೋಯ್ತಾ? ಥ್ಯಾಂಕ್ಸ್ ಅಣ್ಣ. ಇಲ್ಲಿಂದ ಹೊರಡೋಣ. ಅಣ್ಣ ಅವರು ನೀರು ಮತ್ತು ಚಿಪ್ಸ್ ಕೊಟ್ಟಿದ್ದಾರೆ, ಎಲ್ಲ ದಾರಿಯಲ್ಲಿ ತಿನ್ಕೊರೋಣ. ಓಕೆ ಅಣ್ಣ, ಥ್ಯಾಂಕ್ಸ್. ನೋಡಿದ್ರೆ ಅಲ್ಲೊಂದು ಲಿಫ್ಟ್ ಸಿಗೋ ಥರ ಇದೆ, ನೋಡೋಣ, ಕೇಳೋಣ. ನಾನು ನಿಲ್ಸವ್ರೆ ಸೈಡಲ್ಲೇ, ಹಂಗೆ ಸಿಕ್ಕಿದ್ರೆ ಅದೃಷ್ಟ. ಬೈಕ್ ಅವರು ಇಲ್ಲಿಂದ ಹೋದ್ರು, ಅಲ್ಲಿ ನಿಲ್ಸ್ಕೊಂಡಿದ್ದಾರೆ, ಬನ್ನಿ ಹೋಗೋಣ. ನೋಡ್ಬೋದು ಅಣ್ಣನ ತಿರ್ಸ್ಕೊಂಡು ಬಂದುಬಿಟ್ರು. ಅವ್ರೆಲ್ಲರಿಗೂ ಹೋಗ್ತಾರೋ ಕೇಳೋಣ, ಕೇಳ್ಬಿಟ್ಟು ಹೋಗೋಣ. ಅಣ್ಣ ಎಲ್ಲರಿಗೂ ಹೋಗ್ತಾ ಇದ್ದೀರಾ ಅಣ್ಣ? ಎಲ್ಲರಿಗೂ ಹೋಗ್ತಾ ಇದ್ದೀರಾ? ಎಲ್ಲರಿಗೂ ಹೋಗ್ತಾ ಇದ್ದೀರಾ? ಅಲ್ಲರಿಗೂ ಬಿಡ್ತೀರಾ? ಓಕೆ ಅಣ್ಣ, ನಮಗೆ ಬಿಜಾಪುರವರೆಗೂ ಲಿಫ್ಟ್ ಸಿಕ್ಕಿದೆ, ಬನ್ನಿ ಹೋಗೋಣ. ಥ್ಯಾಂಕ್ಸ್ ಅಣ್ಣ. ಥ್ಯಾಂಕ್ಸ್ ಅಣ್ಣ. ಇಲ್ಲಿಂದ ಬಿಜಾಪುರವರೆಗೂ ಸಿಕ್ಕಿದೆ ಅಣ್ಣ. ನಿಮ್ಮ ಹೆಸರು? ವಿಜಯ್ ಅಂತ ಅಣ್ಣ. ಅಂದ್ಬಿಟ್ಟು ಟೀ ಅಂಗಡಿ ಕರ್ಕೊಂಡ್ಬಂದವ್ರೆ, ಟೀ ಕುಡ್ಕೊಂಡು ಓಡೋಣ ಇಲ್ಲಿಂದ. ನೋಡಿದ್ರೆ ಅಣ್ಣ ಅವ್ರು ಊಟ ಇಸ್ಕೊಟ್ಟಿದ್ದಾರೆ, ಊಟ ತಿನ್ಕೊಂಡು ಇಲ್ಲಿಂದ ಓಡೋಣ. ತಿನ್ಕೊಂಡು ಇಲ್ಲಿಂದ ಹೊರಟಿದ್ದೀವಿ. ಇವಾಗ ಈ ಕಡೆನೇ ಹೋಗೋದು, ಗೋಲ್ಗಂ ಬಸ್ ಮುಂದೆನೇ ಹೋಗ್ತೀವಂತೆ, ನೋಡೋಣ. ಹೋಗ್ತಾ ಹೋಗ್ತಾ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಇಲ್ಲಿಂದ ಹೊರಟಿದ್ದೀವಿ.
ಇವಾಗ ಎಲ್ಲಿದೀವಿ ಅಂತ ನೋಡಿದ್ರೆ ಕರೆಕ್ಟ್ ಆಗಿ ಬಂದ್ಬಿಟ್ಟು ನಾನು ಅಣ್ಣ ಬಂದ್ಬಿಟ್ಟು ಅಣ್ಣ ಅವರೇ ಕರ್ಕೊಂಡ್ ಬಂದಿದ್ದು ಬೇಸಿಗೆ ಮಾಲ್ ಹತ್ರ ಇದೀವಿ. ಕರೆಕ್ಟ್ ಅಲ್ಲ ಅಣ್ಣ? ಬೇಸಿಗೆ ಮಾಲ್. ಇದು ಇತಿಹಾಸ ಏನಣ್ಣ? ಬನ್ನಿ ಒಳಗಡೆ ಹೋಗೋಣ. ಮೀನ್ಸ್ ನನ್ನ ಬ್ಯಾಗ್ ಇಲ್ಲೇ ಇಕ್ತೀನಿ, ಇಕ್ಬಿಟ್ಟು ಇಲ್ಲಿ ಸಕ್ಕದಾಗಿದೆ ಪ್ಲೇಸ್ ಮಾತ್ರ. ಗ್ರೀನರಿ ಆಗೂ ಇದೆ, ತುಂಬಾ ಕ್ಲೀನ್ ಆಗಿದೆ. ಬರ್ಬಲ್ಲ ಬ್ಯಾಗ್ ಇಲ್ಲಿ ಇಕ್ಕಣ, ಆಮೇಲೆ ನೋಡುವ ಒಳಗೆ ಹೋಗುವ. ಎಕ್ಸ್ಪೆನ್ಸಿವ್ ಥಿಂಗ್ಸ್ ಏನೂ ಇಲ್ಲಲ್ಲ ನನ್ನ ಹತ್ರ. ಬಟ್ಟೆ ಬಿಟ್ಟು ಇನ್ನೇನು ಸಿಗಲ್ಲ. ಇದು ಬಂದು ಬೇಸಿಗೆ ಮಾಲ್ ಅಂತೇಳಿ ಆದಿಲ್ ಶಾಹಿ ಅವ್ರ ಕಾಲದಲ್ಲಿ ರಾಜರು ತಮ್ಗೆ ಬೇಸಿಗೆ ಕಾಲದಲ್ಲಿ ಇವಾಗಿನಂಗೆ AC ಏನು ಇದ್ದಿಲ್ಲ ಆವಾಗ ಇಲ್ಲಿ ಪಕ್ಕಕ್ಕೆ ಒಂದು ಕೆರೆ ಇದೆ. ಓಕೆ. ಆ ಕೆರೆ ಅಂತ ನೀರ್ ಇಲ್ಲಿ ಒಳಗಡೆ ಬರುತ್ತೆ. ಓಕೆ. ಈ ಸರ್ಕಲ್ ಅಲ್ಲಿ ತೋರಿಸ್ತಾರೆ ಅವ್ರು ನಿಮ್ಗೀಗ. ಆ ಸರ್ಕಲ್ ಅಲ್ಲಿ ಬಂದಾಗ ಕೋಲ್ಡ್ ಒಳಗಡೆ ಮನೆ ಫುಲ್ ಕೋಲ್ಡ್ ಆಗಿರುತ್ತೆ. ಬನ್ನಿ ನೋಡಿ, ಇಲ್ಲಿ ನೀರ್ ಬರ್ತಾ ಇದೆ ನೋಡಿ. ಓ, ಇಲ್ಲಿ ಫುಲ್ಲು ನೀರು ತುಂಬಿಕೊಂಡಿದೆ. ಸರ್ಕಲ್ ಫುಲ್ಲು ನೀರ್ ಇರುತ್ತೆ. ಓಕೆ. ಒಳಗಡೆ ರೆಸ್ಟ್ ಮಾಡಕ್ಕೆ ಜಾಗ, ಅವ್ರಿಗೆ ವಿಶ್ರಾಂತಿ ತಗೋಕಂತ ಕಟ್ಸಿರೋದಿದು. ಈ ಜಗನ ನೀವು ಅದ್ದೂರಿ ಮೂವಿಯಲ್ಲಿ ನೋಡಿರ್ತೀರಿ. ಅದ್ದೂರಿ ಧ್ರುವ ಸರ್ಜಾ ಅವ್ರದ್ದು, ಧ್ರುವ ಸರ್ಜಾ ಮತ್ತೆ ರಾಧಿಕಾ ಪಂಡಿತ್ ಅವ್ರದ್ದು ಮೂವಿ ಶೂಟ್ ಆಗಿತ್ತಲ್ಲ, ಹೌದು, ಅದು ಇಲ್ಲೇ ಆಗಿರೋದು. ಓಕೆ. ಮತ್ತೆ ಕೋಮಲ್ದು ಪ್ಯಾರ್ಗೆ ಆಗ್ಬಿಟ್ಟಿದೆ ಸಾಂಗ್ ಇದೆಯಲ್ಲ, ಅದು ಸುತ್ತ ಇಲ್ಲೇ ಶೂಟ್ ಮಾಡಿರೋದು. ಮೀನ್ಸ್ ಫಿಲಮ್ ಆಕ್ಟರ್ ಬಂದಿರೋ ಜಾಗಕ್ಕೆ ನಾವು ಬಂದಿದೀವಿ ಇವಾಗ. ತುಂಬಾ ಖುಷಿ ಆಗ್ತಿದೆ ಅಣ್ಣ, ತುಂಬಾ ಥ್ಯಾಂಕ್ಸ್, ನಿಮ್ಮಿಂದನೇ ಬರಕಾಗಿದ್ದು. ಥ್ಯಾಂಕ್ ಯು, ತುಂಬಾ ಧನ್ಯವಾದಗಳು. ತೋರಿಸಿ ಹಿಂಗಿದೆ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಅಂದ್ರೆ 4 ಕಡೆ ಅಂತ ಅವ್ರು ಮಾಡಿರೋ ಆರ್ಕಿಟೆಕ್ಚರ್ ಪ್ರಕಾರ. ಓಕೆ. ಆ ಕಡೆ ಕೆರೆ, ಓಕೆ, ಈಗ ಸುತ್ತಲೆಲ್ಲ ನೀರು. ಹೌದು. ಈಗ ಒಂದು ಲೋಟಸ್ ನೀರ್ ನಡುವೆನೆ ಇರುತ್ತಲ್ಲ, ಹೌದು, ಆ ರೀತಿ ಅವರು ಆರ್ಕಿಟೆಕ್ಚರ್ ಮಾಡ್ಕೊಂಡು ಕೋಲ್ಡ್ ಇರ್ಲಿ ಅಂತ. ಮೀನ್ಸ್ ಅವ್ರು ಕೋಲ್ಡ್ ಆಗಿ ಫೀಲ್ ಮಾಡ್ಲಿ ಅಂತ. ಬೇಸಿಗೆ ಕಾಲದಲ್ಲಿ ಏನಾಗತ್ತೆ, ತುಂಬಾ ಹೀಟ್, ಸೆಕೆ ಬಹಳ ಇರುತ್ತಲ್ಲ, ಆ ಮೂಮೆಂಟ್ ಅಲ್ಲಿ ಈಗ ನಾವು ರೆಸಾರ್ಟ್ ಗೆ ಹೋಗ್ತೀವಿ, ಯಾವ್ದಾದ್ರು ನದಿ ಪಕ್ಕಕ್ಕೆ ಹೋಗಿ ರೆಸಾರ್ಟ್ ಅಲ್ಲಿ ಸ್ಟೇ ಮಾಡ್ತಾ ಇರ್ತೀವಿ. ಆ ಮೂಮೆಂಟ್ ಅಲ್ಲಿ ನಮ್ಗೆ ಏನ್ ಫೀಲ್ ಆಗತ್ತಲ್ಲ, ಅವಾಗಿನ ರಾಜರಿಗೆ ಈ ತರ ಮಾಡ್ಕೋತಿದ್ರು ಅವರು. ಓಕೆ. ಅದಕ್ಕೋಸ್ಕರ ಹಿಂಗಿದೆ. ಒಳಗೆ ಹೋಗ್ಬೋದಾ? ಅಲ್ಲಿಂದ ಹೋಗ್ಬೋದು ಒಳಗೆ, ಅಲ್ಲೆಲ್ಲ ಅಲ್ಲಿ ಒಳಗೆ ಹೋಗಿ ತೋರಿಸ್ತೀನಿ. ಅದ್ರ ಬಗ್ಗೆ ಇತಿಹಾಸ ಎಷ್ಟೊಂದಿದೆ ಅಂತ ಗೊತ್ತಿದ್ದಿಲ್ಲ. ಯಾವ ಇಸ್ವಿಯಲ್ಲಿ ಕಟ್ಟಿದ್ರು ಯಾವಾಗ ಕಟ್ಟಿರೋದು, ಹಳೇದು ಸಿಕ್ಕಾಪಟ್ಟೆ ಹಳೇದು. ಈಗ ಒಂದ್ ಸ್ವಲ್ಪ ಎಲ್ಲ ಪೇಂಟಿಂಗ್ ಸ್ಮಾರಕ, ಇದು ಮಾನ್ಯುಮೆಂಟ್ಸ್ ಸೇವ್ ಮಾಡ್ತಾರಲ್ಲ, ರೀಕನ್ಸ್ಟ್ರಕ್ಷನ್ ಮಾಡ್ತಾ ಇದಾರೆ. ಅಂದ್ರೆ ನೆಕ್ಸ್ಟ್ ಜನರೇಷನ್ಗೂ ಬರ್ಲಿ ಅಂತ. ಮೀನ್ಸ್ ನಮ್ಮ ಮಕ್ಕಳು, ಅವ್ರ ಮಕ್ಕಳು, ಅವ್ರ ಮೊಮ್ಮಕ್ಕಳು ಅವ್ರನ್ನೆಲ್ಲ ನೋಡ್ಲಿ ಅಂದ್ಬಿಟ್ಟು ಇಲ್ಲಿ ಸೇವ್ ಮಾಡ್ತಾ ಇರೋದು ಗೌರ್ಮೆಂಟ್ ಅವರು. ಗೌರ್ಮೆಂಟ್ ಅಂಡರ್ ಗೌರ್ಮೆಂಟ್ ಅಂಡರ್. ಇದು 7 ವಂಡರ್ಸ್ ಅಲ್ಲಿ ಏನೋ ಬರುತ್ತೆ, ಗೋಲ್ ಗುಂಬಜ್. ಹೌದು. ಇದ್ರಲ್ಲಿ ಪ್ರಾಜೆಕ್ಟ್ ಅಲ್ಲಿ ಮಾಡ್ತಾ ಇರೋದು ಇದೆಲ್ಲ. ಓಕೆ. ಗೋಲ್ ಗುಂಬಸ್ ಇದ್ರಲ್ಲೇ ಇದು ಅಲ್ಲಿ ಬರ್ತಾ ಇರೋದು. ಗೋಲ್ ಗುಂಬಸ್ ಏನ್ ಕಟ್ಟಿದ್ ರಾಜ ಇದಾನಲ್ಲ ಆದಿಲ್ ಶಾಹಿ, ಹೌದು, ಅವನೇ ಕಟ್ಟಿರೋದು ಇದು. ಮೀನ್ಸ್ ಇದು ಬಂದ್ಬಿಟ್ಟು ಆದಿಲ್ ಶಾ ಅವ್ರು ಕಟ್ಟಿರೋದು. ಎಷ್ಟು ಕ್ಲೀನ್ ಆಗಿ, ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ. ಮೀನ್ಸ್ ಅವ್ರು ತಣ್ಣಗಿರ್ಬೇಕು ಅಂದ್ಬಿಟ್ಟು ಇಂಥ ಒಂದು ಕೋಟೆ ಕಟ್ಟಿದ್ದಾರೆ ಅಂದ್ರೆ ಅವ್ರ ಹತ್ರ ಎಷ್ಟು ಬೆಲೆ ಬಾಳುವ ವಸ್ತುಗಳಿರ್ಬೋದಣ್ಣ. ರಾಜರಂದ್ರೆ ಎಲ್ಲರ ಹತ್ರ ಇರುತ್ತೆ. ಬಟ್ ಅವರಿಗೆ ವಿಶ್ರಾಂತಿ ಪಡೆಯಕಂತ ಈಗ ನಾವು ಬೇಸಿಗೆ ರಜೆಯಲ್ಲಿ ಔಟಿಂಗ್ ಹೋಗ್ತೀವಿ. ಹೌದು. ರೆಸಾರ್ಟ್ ಇದು ಅಂತೇಳಿ, ಅಂದ್ರೆ ಒಂದ್ ಸ್ಟ್ರೆಸ್ಫುಲ್ ಲೈಫ್ ಅಲ್ಲಿ ಒಂದ್ ಸ್ವಲ್ಪ ರಿಲ್ಯಾಕ್ಸೇಷನ್ ಗತೆ ಹೋಗ್ತೀವಿ. ಅವಾಗ ಇವರು ರಿಲ್ಯಾಕ್ಸೇಷನ್ ಗತೆ ಇಲ್ಲಿ ಮತ್ತೆ ಒಂದು ಸಂಗೀತ್ ಮಹಲ್ ಹತ್ತಿದೆ. ಕಿಲೋಮೀಟರ್ ಬೀಳುತ್ತೆ ಅದು ಬಿಜಾಪುರ್ ಇಂದ ಒಂದು 10 ಕಿಲೋಮೀಟರ್ ದೂರ ಇದೆ. ಅಲ್ಲಿ ಅವ್ರದ್ದು ಸಂಗೀತ್ ಮಹಲ್ ಅಂದ್ರೆ ಮ್ಯೂಸಿಕ್, ಡ್ಯಾನ್ಸ್ ಅವೆಲ್ಲ ಮಾಡ್ತಿದ್ರು. ನಾವು ಇವಾಗ ಥಿಯೇಟರ್, ಮೂವಿ ಅಂತ ಹೋಗ್ತೀವಿ. ಹೌದು. ಅವಾಗ ಅವರು ಸಂಗೀತ್ ಮಹಲ್, ಶಾಂತಿ ಮಹಲ್, ಬೇಸಿಗೆ ಮಹಲ್ ಅಂತೇಳಿ ವಿಶ್ರಾಂತಿ ಮಾಡ್ತಾ ಇದ್ರು.
ಮೀನ್ಸ್ ಇಲ್ಲಿ ನೋಡಿ ಕರೆಕ್ಟ್ ಇದೇ ಡ್ಯಾನ್ಸ್ ಅಲ್ಲೇ ಬೆಳಗ್ಗೆ ಆಗಿರೋದು ಮೀನ್ಸ್ 2 ಕಡೆನೂ ಕೋಟೆ ಇದೆ. ಇಲ್ಲೇ ಅವರು ಮೀನ್ಸ್ ಹೀರೋನ ಹೆಸರು ಬರ್ತಾ ಇಲ್ಲ ಮೀನ್ಸ್ ಇಲ್ಲೇ ರಾಧಿಕಾ ಪಂಡಿತ್ ಮೀನ್ಸ್ ಅವರಲ್ಲ ಬ್ಯಾಡ್ಗೆ ಆಗ್ಬಿಟ್ಟಿದೆ. ಗೊತ್ತಿಲ್ಲ ಅವ್ರ ಹೆಸರು ನನಗೂ ಜ್ಞಾಪನ ಬರ್ತಾ ಇಲ್ಲ. ಮೀನ್ಸ್ ರಾಧಿಕಾ ಪಂಡಿತ್ ಅಂದ್ರೆ ನಮ್ಗೆ ಗೊತ್ತಿರುತ್ತೆ, ಯಾಕಂದ್ರೆ ಯಶ್ ಅವ್ರ ವೈಫ್. ಹೌದು, ನಮ್ಗೆ ತುಂಬಾ ಪ್ರೀತಿಯಾದ ಮೀನ್ಸ್ ತುಂಬಾ ಇನ್ಸ್ಪೈರ್ ಆಗಿರೋ ಯಶ್ ಅವರ ವೈಫ್ ಆಗಿರೋದ್ರಿಂದ ಅವ್ರ ಫ್ಯಾನು. ರಾಧಿಕಾ ಪಂಡಿತ್ ಅವ್ರ ಫ್ಯಾನ್. ಸೂಪರ್ ಸೂಪರ್ ಸೂಪರ್. ನಾವು ಧ್ರುವಣ್ಣ ಫ್ಯಾನು. ಧ್ರುವಣ್ಣ ಮತ್ತೆ ದರ್ಶನ ಫ್ಯಾನು. ನೋಡಿ ಒಳಗಡೆ ನಾನು ಹೋಗಿ ಒಬ್ರು ರೂಮ್ ಸ್ಟೇ ಆಗ್ಬೋದು, ಇಲ್ಲಿ ನಾನು ಹೋಗಿ ರೂಮ್ ಅಲ್ಲಿ ಸ್ಟೇ ಆಗ್ಬೋದು. ಮೀನ್ಸ್ ಇದು ಶೂಟಿಂಗ್ ಎಲ್ಲ ಮಾಡುವಾಗ ಅವರೆಲ್ಲ ಲಾಕ್ ಮಾಡಿದ್ದಾರೆ, ಒಳಗಡೆ ಬಿಡ. ಶೂಟಿಂಗ್ ಮಾಡು ನೋಡಿ, ಇಲ್ಲೂ ಏನೋ BD ಲವರ್ಸ್ ಲವರ್ಸ್ MB ಹಿಂಗೆ ಮಾಡಿ ಹಾಳು ಮಾಡ್ತಾ ಇರೋದು. ಮೀನ್ಸ್ ಇಲ್ಲಿರೋ ಜನಗಳು ಒಂದ್ ಸ್ವಲ್ಪ ಇದ್ರನ್ನ ಹೆಚ್ಚು ತಗೋಬೇಕು, ಯಾಕಂದ್ರೆ ಬರಿಯಕ್ಕಲ್ಲ ಇರೋದಿದು. ಮೀನ್ಸ್ ಉಳಿಸ್ಕೊಂಡ್ ಹೋಗ್ಬೇಕು. ನಾವು ಎಲ್ಲಾ ಗೋಡೆಗಳನ್ನ ಕೆತ್ತೋದು, ನಾವ್ ಇಲ್ಲಿ ಬಂದಿದೀವಿ ಅಂತ ಮಾರ್ಕ್ ಬಿಟ್ಟು ಹೋಗೋದು, ಅದೆಲ್ಲ ಮಾಡಬಾರ್ದು. ಯಾಕಂದ್ರೆ ನೆಕ್ಸ್ಟ್ ಟೈಮ್ ಬಂದಾಗ ನಿಮ್ಗೆ ಮಾರ್ಕ್ ಬೇಕು ಅಂದ್ಬಿಟ್ಟು ಇದೆಲ್ಲ ಮಾಡಬಾರ್ದು ಅಲ್ವಾ ಅಣ್ಣ? ಸುಮ್ನೆ ಹಾಳು ಮಾಡ್ತಾರೆ. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಆದ್ರೆ ನಾನು ಅಣ್ಣ ಅವ್ರಿಗೆ ತುಂಬಾ ಧನ್ಯವಾದಗಳು ಹೇಳ್ಬೇಕು ಈ ವಿಷಯದಲ್ಲಿ, ಯಾಕಂದ್ರೆ ಈ ಜಾಗಕ್ಕೆ ಬರೋ ಪ್ಲಾನೇ ಇದ್ದಿಲ್ಲ. ಅಣ್ಣ ಅವರೇ ಕರ್ಕೊಂಬರ್ತೀನಿ ಅಂದ್ರು, ಕರ್ಕೊಂಡು ನೋಡ್ಬೋದು. ಹಿಂಗೆ ಒಳಗೋಗಿ ಆರಾಮಾಗಿ ವಿಶ್ರಾಂತಿ ತಗೊಂಡು ಬರ್ಬೋದು. ಇಷ್ಟೇ ಅಲ್ಲ ಅಣ್ಣ? ಇಷ್ಟೇ. ಅಲ್ಲಿ ಪಕ್ಕಕ್ಕೆ ಒಂದು ಕೆರೆ ಇದೆ, ಓಕೆ. ಅಲ್ಲಿ ಹೋಗಿ ಅಲ್ಲೊಂದು ಇದೇ ರೀತಿ ಇನ್ನೊಂದು ಅಲ್ಲೊಂದಿದೆ ಮಾನ್ಯುಮೆಂಟ್. ಬಟ್ ಏನಾಗತ್ತೆ, ಅಲ್ಲಿ ಒಳಗಡೆ ಹೋಗಕ್ಕಾಗಲ್ಲ. ಮೀನ್ಸ್ ಅಲೋ ಮಾಡಲ್ಲ. ಅಲೋ ಇದೆ, ಓಕೆ. ಕೆರೆ ಇದೆಯಲ್ಲ, ತುಂಬಿದೆಯಲ್ಲ, ಓಕೆ ಓಕೆ. ಹೋಗಕ್ಕೂ ಬೋಟು ಏನಾದ್ರು ಬೇಕಾಗತ್ತೆ. ಓಕೆ. ಇಲ್ಲೆಲ್ಲ ಅದು ಫೆಸಿಲಿಟಿ ಇಲ್ವಾ, ಓಕೆ ಓಕೆ. ಹಂಗಾಗಿ ಹೋಗಕ್ಕಾಗಲ್ಲ. ಮೀನ್ಸ್ ಫೋಟೋ ಎಲ್ಲ ತೆಗಿಯಕ್ ಚೆನ್ನಾಗಿದೆ ಜಾಗ. ನೀವು ಬೇಕಂದ್ರೆ ಅದ್ದೂರಿ ಮೂವಿದಲ್ಲಿ ನೋಡ್ಕೋಬಹುದು, ಈ ಮಹಲ್ ಸಿಗತ್ತೆ. ಅವ್ರದ್ದು ಅದ್ದೂರಿ ಯಾವ್ದೋ ಅವ್ರ ಮೀಟಿಂಗ್ ಪ್ಲೇಸ್ ಇರುತ್ತಲ್ಲ, ಲವ್ ಆದಾಗ ಫಸ್ಟ್ ಮೀಟಿಂಗ್ ಪ್ಲೇಸ್ ಇರುತ್ತಲ್ಲ, ಇದೇ ಇರುತ್ತೆ. ಮೀನ್ಸ್ ಅದು ಬಿಜಾಪುರಲ್ಲೇ ಶೂಟ್ ಮಾಡಿರೋದಲ್ಲ? ಬಿಜಾಪುರಲ್ಲೇ ಶೂಟ್ ಮಾಡಿದ್ರು. ಈಗ ನೆಕ್ಸ್ಟ್ ಬರೋದು ಡಾಲಿ ಧನಂಜಯಂದು ಉತ್ತರಾಖಂಡ ಅಂತಿದೆಯಲ್ಲ, ಹೌದು, ಅದು ಕೂಡ ಬಿಜಾಪುರಲ್ಲೇ ಶೂಟ್ ಆಗಿರೋದು. ಸೂಪರ್. ನಮ್ಗೆ ಅಷ್ಟು ಕಂಟೆಂಟ್ ಗೊತ್ತಿಲ್ಲ ಅಣ್ಣ. ಅದೇ ಚೆನ್ನಾಗಿದೆ. ಆರ್ಕಿಟೆಕ್ಚರು ಬಂದ್ಬಿಟ್ಟು ಕ್ಲೀನ್ ಆಗಿ ಮಾಡಿದ್ದಾರೆ. ಇದು ಫುಲ್ ಇತ್ತು, ಕೋಟೆ ಇತ್ತು ಫುಲ್. ಇದು ಸರ್ಕಲ್, ಒಂದ್ ಸರ್ಕಲ್ ಇದು ಇರುತ್ತಲ್ಲ, ಓಕೆ. ಮೀನ್ಸ್ ಈ ಕಂಬ ತರ. ಕಂಬ ಅದು ಫುಲ್ ಇತ್ತು, ಓಕೆ. ಒಡೆದು ಹೋಗಿದೆ ಅದು. ಓಕೆ. ಮೀನ್ಸ್ ಹಳೇದಾಗಿರೋದ್ರಿಂದ ಒಡೆದೋಗಿರ್ಬೇಕು ಅದು. ಮೀನ್ಸ್ ರೌಂಡ್ ಆಗಿತ್ತಂತೆ, ಇವಾಗ ಒಂದ್ ಸ್ವಲ್ಪ ಡ್ಯಾಮೇಜ್ ಆಗಿದೆ. ಈ ಆರ್ಕಿಟೆಕ್ಚರ್ ನೋಡಿ ಕಾಣಿಸ್ತಾ ಇಲ್ಲ. ಹಾಗೆ ಬಿಸಿಲಿರೋದ್ರಿಂದ ನಾನು ಆಪೋಸಿಟ್ ಸೈಡಲ್ಲಿ ಇದ್ದೀನಿ. ನಾವು ಬಂದ್ಬಿಟ್ಟು ಕೆರೆ ಹತ್ರ ಹೋಗ್ತಾ ಇದ್ದೀವಿ. ಅಣ್ಣ ಅವ್ರ ಗಾಡಿಯಲ್ಲಿ ಕರ್ಕೊಂಡು ಹೋಗ್ತಿಲ್ಲ ಅಂತ ನಮ್ಗೆ ಹೋಗ್ತಾ ಇದ್ದೀವಿ. ಫೋಟೋ ಹಿಡಿಯೋಕ್ಕಲ್ಲ ಚೆನ್ನಾಗಿದೆ ಜಾಗ, ಅದಕ್ಕೆ ಫಿಲಮ್ ಶೂಟಿಂಗ್ ಎಲ್ಲ ಇಲ್ಲಿ ಬರ್ತಾರೇನೋ ಅಲ್ಲ ಅಣ್ಣ? ಅದೊಂದು, ಮತ್ತೆ ಇಲ್ಲಿ ಕೆರೆ ಒಂದು ಎಷ್ಟು ಚೆನ್ನಾಗಿದೆ. ಈ ಕಡೆಯಿಂದ ಕೋಟೆ ಇದ್ದಂಗಿದೆ. ಬಿಜಾಪುರಲ್ಲೇ ಸಿಕ್ಕಾಪಟ್ಟೆ ಜಾಗಗಳಿದೆ. ಆದಿಲ್ ಶಾಹಿಗಳು ಆಡಿರೋ ಪ್ಲೇಸ್ ಅಲ್ಲ, ಹಂಗಾಗಿ ಸುಲ್ತಾನ್ರು ಆಡಿರೋ ಪ್ಲೇಸು. ಇಲ್ಲಿಂದ ಫಿಲ್ಟರ್ ಆಗಿ ಅಲ್ಲಿ ಹೋಗುತ್ತೆ. ಮೇಲ್ಗಡೆ ಹೋಗಲ್ಲ, ನಾವು ನಡ್ಕೊಂಡು ಹೋಗೋಣ ಬ್ರೋ. ಮೀನ್ಸ್ ಅಣ್ಣ ಮೇಲೇನೆ ಹಚ್ಚಕ್ಕೆ ಪ್ಲಾನ್ ಮಾಡ್ಬಿಟ್ಟಿದ್ರೇನು ಅಲ್ಲ ಅಣ್ಣ? ಅಲ್ಲೇ ಮೇಲ್ಗಡೆ ತಗೋಬೇಕಂಡೆ, ಹೋಗಲ್ಲ. ಆಗಿಲ್ಲ. ಗಾಳಿ ಸಿಕ್ಕಾಪಟ್ಟೆ ಇದೆ. ಗಾಳಿ ಸೌಂಡು ಸಿಕ್ಕಾಪಟ್ಟೆ ಬರುತ್ತೆ. ಇಷ್ಟೆಲ್ಲ ಗಾಳಿ ಸೌಂಡ್ ಬಂದ್ರೆ ಗಾಳಿ ಸೌಂಡ್ ತೆಗಿಯಕ್ಕಾಗಲ್ಲ. ಹೆಲ್ಪ್ ಮಾಡ್ಲಾ? ಏನ್ ತೊಂದ್ರೆ ಇಲ್ಲ ಬ್ರೋ, ಅಭ್ಯಾಸ ಆಗ್ಬಿಟ್ಟಿದೆ. ಲಡಾಖ್ವರೆಗೂ ಹೋಗ್ಬಿಟ್ಟು ಬಂದಿರೋ. ಎಸ್, ಹೋಗಿ ಬ್ರೋ. ಈ ಕೆರೆಯಿಂದ ಕ್ಲೀನ್ ಆಗಿ ಬರುತ್ತೆ. ಹೊರಗಡೆ ಬನ್ನಿ. ಆದಿಲ್ ಶಾ ಅವ್ರು ಕೊಟ್ಟಿರೋ ನನ್ನನ್ನೇ ತೂಗ್ತೈತೆ. ಆರಾಮಾಗಿ ಹೋಗೋಣ. ಮಸ್ತ್ ಕಲಂದರ್. ವಾವ್, ಹಾಗೆ ನೋಡಿ ಹೆಂಗಿದೆ ವೆದರ್. ಅಲ್ಲಿ ಕಾಣ್ತಾ ಇದೆಯಲ್ಲ ಅದು, ಅಣ್ಣ ಅದನ್ನು ಒಂದ್ ಮಹಲ್. ಓಕೆ. ಆದ್ರೆ ನೀರಲ್ಲಿ ಹೋಗಕ್ಕಾಗಲ್ಲ ಅಲ್ಲಿ.
2 ಫ್ಲೋರ್ ಇದೆ ಅದು. ಓಕೆ. 1 ಫ್ಲೋರ್ ಆಲ್ರೆಡಿ ಕ್ಲೋಸ್ ಆಗಿದೆ, ನೀರಿಗೆ ಮೀನ್ಸ್ ನೀರ್ ತುಂಬಿಕೊಂಡು ಕ್ಲೋಸ್ ಆಗಿದೆ. ಇದು ನೀರ್ ಬತ್ತೋಗಲ್ಲ ಅಣ್ಣ? ಇದು ಬತ್ ಹೋಗುತ್ತೆ, ಮಳೆಗಾಲ ಅಲ್ಲ, ಇವಾಗ ನೀರ್ ಬರುತ್ತೆ. ಆಲ್ಮೋಸ್ಟ್ ಆಲ್ ಇದು ಕೆರೆ, ಇದು ನದಿ ಅಲ್ಲ, ಕೆರೆ ಅಂದ್ರೆ ಇಷ್ಟೇ ಇರೋದು. ಓಕೆ. ನೀರ್ ಬರುತ್ತೆ ಭೂಮಿಯಿಂದ, ಮತ್ತೆ ಇದರಿಂದ ಹರಿದು ಬರುತ್ತೆ. ಮಸ್ತಾಗಿದೆ. ಎಂಟ್ರಿ ಆಗ್ತಾ ಇದೀವಿ. ನೋಡಿದ್ರೆ ಇವಾಗ ಗೋಲ್ ಗುಂಬಸ್ ಹತ್ರ ಇದೀವಿ, ರೀಚ್ ಆದ್ವಿ. ಕ್ಲೋಸ್ ಆಗಿದೆ ಆಲ್ರೆಡಿ ಅದು ಗೋಲ್ ಗುಂಬಸ್ಸು. 7 ವಂಡರ್ಸ್ ಅಲ್ಲಿ ಅದು ಒಂದು. ಸಕಲಾಗಿದೆ. ಇವಾಗ ನೋಡಿದ್ರೆ ಕರೆಕ್ಟಾಗಿ ಗೋಲ್ ಗುಂಬಸ್ ಇಲ್ಲಿಂದ ಎಷ್ಟು ಕ್ಲೀನಾಗಿ ಕಾಣಿಸ್ತಾ ಇದೆ ನೋಡ್ಬೋದು. ಇದು ಬಂದ್ಬಿಟ್ಟು ರೈಲ್ವೆ ಸ್ಟೇಷನು. ಇಲ್ಲಿ ಪಕ್ಕದಲ್ಲೇ ಇದು ಗೋಲ್ ಗುಂಬಸ್ ಇದೆ, ನೀವು ಇಲ್ಲೇ ಇಳ್ಕೊಂಡು ಇಲ್ಲೇ ಹೋಗ್ಬೋದು. ಚೆನ್ನಾಗಿದೆ, ಎಷ್ಟು ಚೆನ್ನಾಗಿದೆ ನೋಡ್ಬೋದು. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಇಲ್ಲಿ ಮಸೀದಿ ಇದೆ. ಒಂಟೆ ಸಾಂಗ್ ಆಡೋಣ. ನಾಳೆ ಬೆಳಿಗ್ಗೆ ಇಲ್ಲ ಮಧ್ಯಾಹ್ನ ಇದೇ ರೂಟಲ್ಲೇ ಬರಬೇಕು. ಇದೇ ಎಂಟ್ರೆನ್ಸು. 6 o'clockವರೆಗೂ ಓಪನ್ ಇದೆ ಅಣ್ಣ. ಇಲ್ಲ ಪರವಾಗಿಲ್ಲ, ಬೆಳಿಗ್ಗೆ ನೋಡ್ಕೊತೀನಿ. ಅಣ್ಣ ಇಷ್ಟು ದೊಡ್ಡದಿದೆ, ನೋಡೋದು ತುಂಬ ಕಷ್ಟ ಅಲ್ವಾ? ಅಣ್ಣ ಪರವಾಗಿಲ್ಲ, ಕರ್ಕೊಂಡು ಓಕೆ. ಹೌದು, ಓಕೆ ಅಣ್ಣ, ಓಕೆ ಓಕೆ. ಗಗನ್ ಮಾಡ ನನ್ನ ಹೆಸರಲ್ಲೇ ಮಾಡಬೇಕಿತ್ತು. ಅದು ಹಳೇದ ಅಣ್ಣ? ಓಕೆ ಅಣ್ಣ, ಓಕೆ ಅಣ್ಣ, ನಾನು ಅಲ್ಲಿ ಹೋಗ್ತೀನಿ, ಏನು ತೊಂದರೆ ಇಲ್ಲ. ಥ್ಯಾಂಕ್ ಯು ಅಣ್ಣ. ನಡ್ಕೊಂಡು ಹೋದ್ರೆ ಓಕೆ ಓಕೆ ಅಣ್ಣ. ಏನಾದರೂ ಇದು ನೋಡ್ಬೇಕಂತ. ಓಕೆ ಅಣ್ಣ, ಮೀನ್ಸ್ ಅವ್ರು ಬರೋದು ಲೇಟ್ ಆಗುತ್ತೆ ಅಂದರೆ ಹಂಗೆ ಹೋಗ್ಬಿಡ್ತೀನಿ ಅದಕ್ಕೆ. ಓಕೆ ಓಕೆ, ಥ್ಯಾಂಕ್ ಯು ಅಣ್ಣ, ತುಂಬ ಥ್ಯಾಂಕ್ಸ್. ಸಿಗೋಣ. ಇನ್ಸ್ಟಾದಲ್ಲಿ ಟಚ್ಚಲ್ಲಿರಿ. ಇನ್ಸ್ಟಾ ಯೂಸ್ ಮಾಡ್ತೀರಲ್ಲ? ಗಗನ್ 13. ಓಕೆ, ಗಗನ್ದ ಸಂಚಾರಿ ಅಂದ್ಬಿಟ್ಟು ಒಂದು ಹಾಯ್ ಅಂತ ಮೆಸೇಜ್ ಮಾಡಿಬಿಡಿ, ನನ್ಗೆ ಗೊತ್ತಾಗ್ಬಿಡುತ್ತೆ, ಫಾಲೋವರ್ಸ್ ಬರ್ತದೆ. ನನ್ನ ನಂಬರ್ ಒಂದು ಕಾಲ್ ಮಾಡಿ. 100% ಅಣ್ಣ. ಇಲ್ಲಿ ನೋಡ್ರಿ ಸೌಕಾರ್ ಮಂದಿ ಬಂದ್ರು, ಸೌಕಾರ್ ಮಂದಿ ಬಂದ್ರು. ಅಯ್ಯೋ ಬ್ಯಾಗ್ ಎತ್ಕೊಂಡು ಹೋಗ್ತಾವ್ರೆ. ಮಾಡ್ರಿ ಇಲ್ಲಿ ನೋಡಿ, ನಮ್ಗೆ ಯಾರು ಸಿಕ್ಕಿದ್ದಾರೆ ಇವಾಗ? ಟೆಡಿ ಬ್ರೋ ಅವ್ರು ಸಿಕ್ಕಿದ್ದಾರೆ. ಇವತ್ತು ಅವರು ನಾನು ಜೊತೆಗೆ ಇರ್ತೀವಿ. ಅದ ಬೇರೆ ಹೋಗೋಣ ಬ್ರೋ, ಹೋಗೋಣ. ಇವಾಗ ರೂಮ್ಗೆ ಬಂದು ರೀಚ್ ಆಗಿದ್ದೀನಿ ಟೆಡಿ ಬ್ರೋ ಅವ್ರ ಜೊತೆ. ಬಟ್ ಏನಂದ್ರೆ ಇಲ್ಲಿ ಅಣ್ಣ ಅವ್ರದ್ದು ನನಗೆ ದುಃಖ ನೋಡಕ್ ಆಗ್ತಾ ಇಲ್ಲ. ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇದೆ. ನಾನು ಇವತ್ತು ಇಲ್ಲೇ ಸ್ಟೇ ಆಗ್ತಾ ಇದ್ದೀನಿ ಟೆಡಿ ಬ್ರೋ ಜೊತೆ. ಬನ್ನಿ ಬ್ರೋ, ಟೆಡಿ ಬ್ರೋ ಬನ್ನಿ. ಬರೋದಲ್ಲ, ನಾನ್ ಕೊಡೋದ? ಯಾರು ನೀವು? ನನ್ನ ಕರ್ಕೊಂಡ್ಬಂದಿದ್ದೀರ ಅಷ್ಟೇ ನೀವು. ಬ್ರೋ ನೀವು ಕೊಡ್ತೀರಾ? ಬ್ರೋ ಬಿಡಿ ಬ್ರೋ, ನಮ್ಮಿಬ್ರಿಗೂ ಖರ್ಚು ಕಮ್ಮಿ. ಅವ್ರು ಕೊಡ್ತಾರಂತ ಕೊಟ್ಬಿಡಿ ಬ್ರೋ, ದಯವಿಟ್ಟು ಕೊಟ್ಬಿಡಿ ಬ್ರೋ. ನನ್ ಮನ್ಸ ಒಂದ್ ಟಿಕೆಟ್ ಬಿಟ್ರು ಮತ್ತೆ ಬ್ರೋ. ನೀವೇನ್ ಬ್ರೋ, 3ನೇ ಒಬ್ರಿಗೆ ಲಾಭ ಆಗ್ಬಾರ್ದು ಅಂತ ಹೇಳಿದ್ರು. ದುಡ್ಡು ಕೊಡ್ತಾರ ಅಂತ ನೋಡಿದ್ರೆ ದುಡ್ಡು ಕೊಡದೆ ಏನ್ ಬ್ರೋ ಇದು? ಟಿಕೆಟ್ ಬಿಟ್ರೆ ಮತ್ತೆ ಏನೂ ಇಲ್ಲ. ಇದೇ ಇದ್ರದಿಂದ ಫೋನ್ ಇದೆ ತಾನೆ ಬ್ರೋ ನಿಮ್ಮ ಹತ್ರ?
ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಫೋನ್ ಇದೆಲ್ಲ ಬೇಕಾದ್ರೆ ಅಡಮಾನ ಇಟ್ಬಿಡ್ತೀನಿ ಅಲ್ಲಿಗೆ ಎತ್ಕೊಂಡೋಗಿ. ಅಣ್ಣ ಒಂದ್ ತಿಂಗಳು ಇಲ್ಲೇ ಇದ್ದೋಗ್ತೀನಿ ಅಣ್ಣ, ಈ ಫೋನ್ ಇಟ್ಕೊಂಡ್ಬಿಡೋಣ ಅಂತೀನಿ. ಮಮ್ಮಿ ಕೊಡ್ತಿದ್ದಾರೆ ಇದು. ಮಹಾಪ್ರಭು ನೀವೇನಿಲ್ಲಿ ಇವನ್ನೇ ನೋಡ್ತೀರಾ? ಕಂಜೂಸ್ ನನ್ ಮಗ. ಭಿಕ್ಷೆ ಕೇಳಿದ್ರೆ 10 ಪೈಸೆ ಕೊಡ್ತಾರೆ. ಗಂಗಾ ಬರುತ್ತೆ 6 o'clock. ಅದು ಹಾ ಕಳ್ಸ್ಕೊಡ್ತೀನಿ ಹೋಗಿ ಬ್ರೋ. ಪಾಪ ಇವಾಗ ರೆಡಿ ಬ್ರೋ ಅವರು ಕಟ್ಟಕ್ಕೆ ಹೋಗ್ತಾ ಇದ್ದಾರೆ ರೂಮ್ ರೆಂಟು. ನಮ್ಮ ಹತ್ರ ನಾವು ಬಡವ್ರ ಮಕ್ಕಳು, ಸೊ ಅದತ್ರ ನಮ್ಮ ಹತ್ರ ದುಡ್ಡಿಲ್ಲ. ನಾವು ಬಡವರು ಅಷ್ಟೇ ಬ್ರೋ. ಇವ್ರು ಬಡವ್ರಂತೆ, ಸ್ಪೆಕ್ಸ್ ಹಾಕೊಂಡು ಎಷ್ಟು ರಾಜನ್ ತರ ಇಲ್ಲೇ ನಿಜ ಹೇಳ್ತೀನಿ ನೋಡಿ, ಯಾರು ಬಡವ ಅಂತಾರೋ ಅವ್ರು ಬಡವರಲ್ಲ, ಅವ್ನು ತುಂಬಾ ಶ್ರೀಮಂತ. ಮನಸ್ಸಿನಿಂದ ಶ್ರೀಮಂತ. ಬ್ರೋ 100 rupees ಗೋಗಲ್ ಬ್ರೋ. 100 ಬ್ರೋ ಕೊಡಿ ಬ್ರೋ. ಮರ್ತೋಗಿ ಬ್ರೋ 10 rupees. ಬ್ರೋ ಮರ್ತೋಗ್ಬಿಡ್ತಾರಂತೆ. ಇದು ಸ್ಪೆಕ್ಸ್ ನಾನು ಹಾಕೋತೀನಿ, ಯಾಕಂದ್ರೆ ಬಿಸಿಲು ಜಾಸ್ತಿ ಇರೋದ್ರಿಂದ ನಾನು ಹಾಕೊಂಡು ಹೋಗ್ತೀನಿ. ಜೈ ಆಂಜನೇಯ. ಇವಾಗ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ಕೊತಿದ್ದೀನಿ. ನಾನು ಮಾಡಿರೋ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮರೀದೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದ. ಜೈ ಆಂಜನೇಯ. ಬಾಯ್.